ಸ್ನೇಹಿತರೆ, ಗಿಡ, ಮರ, ಪ್ರಾಣಿ, ಪಕ್ಷಿ ಹೀಗೆ ನಿಸರ್ಗದ ಎಲ್ಲ ಜೀವಿಗಳ ಸುಂದರ ಬೆಳವಣಿಗೆಗೆ ಆರೋಗ್ಯ ಮತ್ತು ಪೋಷಕಾಂಶಗಳ ಕೊರತೆ ಇರಬಾರದು. ನಮ್ಮ ಗಾರ್ಡನಿನ ಪಾಟಿನಲ್ಲಿರುವ ಕೆಲ ಹೂ ಬಿಡುವ ಅಥವಾ ತರಕಾರಿ ಹಣ್ಣುಗಳ ಸಸ್ಯಗಳು ವೇಗವಾಗಿ ಬೆಳೆಯದೆ ಪಿಯೋ ಅಂತಿದ್ದರೆ, ರೋಗವಿರದಿದ್ದರೂ ಗಿಡಗಳ ಬೆಳವಣಿಗೆಯ ಸಮಯ ಹೆಚ್ಚಾಗ್ತಿದೆ ಅನಿಸಿದರೆ, ಎಲೆಗಳೆಲ್ಲ ಉದುರಿ ಬೋಡವಾಗಿ ಕಾಂಡದ ಕಡ್ಡಿಯಷ್ಟೇ ಉಳಿದಿದ್ರೆ, ಎಷ್ಟೇ ಗೊಬ್ಬರ ಕೊಟ್ಟರೂ ಭೂಮಿಯಲ್ಲಿನ ಬೆಳೆ ಹಳದಿ ಬಣ್ಣದಿಂದ ಬೆಳವಣಿಗೆ ಮೊಟಕಾಗಿದೆ ಎನಿಸಿದರೆ, ತಕ್ಷಣ ಈ ದ್ರಾವಣ ತಯಾರಿಸಿ ಹೊಲ, ಗದ್ದೆ, ತೋಟಕ್ಕೆ ಹರಿಸಿ. ಮನೆಯಲ್ಲಿ ಟೆರೆಸ್, ರೂಫ್ಟಾಪ್ ಅಥವಾ ಬಾಲ್ಕನಿ ಗಾರ್ಡನಿಂಗ್ ಮಾಡುವವರು ನಾವಿಂದು ತಿಳಿಸಲಿರುವ ವಿಶೇಷವಾಗಿ ತ್ಯಾಜ್ಯದಿಂದ ತಯಾರಾಗುವ ಈ ಮಿಶ್ರಣದ ದ್ರಾವಣವನ್ನು ಒಮ್ಮೆ ತಯಾರಿಸಿ ವರ್ಷಾನುಗಟ್ಟಲೆ ಬಳಸುತ್ತಿರಬಹುದೆಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇಂದಿನ ವಿಡಿಯೋದಲ್ಲಿ ಅಮೈನೋ ಆಸಿಡ್ ಅಂದರೆ ಮೀನಾಮೃತವನ್ನು ಹೋಮ್ ಗಾರ್ಡನ್ನಲ್ಲಿ ಬಳಸುವ ಕ್ರಮ ಹಾಗೂ ಇದೇ ಮೀನಾಮೃತವನ್ನು ಹೊಲ, ಗದ್ದೆ, ತೋಟಗಳಲ್ಲಿ ಅನ್ವಯಿಸುವ ಹಾಗೂ ತಯಾರಿಕೆ ವಿಧಿವಿಧಾನಗಳ ಬಗ್ಗೆ ವಿವರವಾದ ಮಾಹಿತಿ ಹಂಚಿಕೊಳ್ಳಲಿರುವುದರಿಂದ ವಿಡಿಯೋ ಅಂತ್ಯದವರೆಗೂ ನೋಡುವಿರಾಗಿ ಭಾವಿಸುತ್ತಾ, ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು, ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರುತ್ತಾ, ಯಾರೆಲ್ಲ ಹೊಸ ವೀಕ್ಷಕ ಮಿತ್ರರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟವಾದರೆ ಒಂದು ಅಮೂಲ್ಯವಾದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತ ಮಿತ್ರರಿಗೂ ಶೇರ್ ಮಾಡುವಿರಾಗಿ ಆಶಿಸುತ್ತಾ, ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಕೊರಿಯಾ ದೇಶದ ವ್ಯವಸಾಯದ ಪದ್ಧತಿಯನ್ನು ಅನುಸರಣೆ ಮಾಡುವುದರಿಂದ ಸಣ್ಣ ಸಣ್ಣ ಗಿಡಗಳಲ್ಲೇ ಅತ್ಯಧಿಕ ಆರೋಗ್ಯಕರ ಬೆಳೆಗಳ ಇಳುವರಿ ಸಾಧ್ಯವಿದ್ದು, ಅವರ ಆವಿಷ್ಕಾರದ ಫಲವಾಗಿರುವ ನೈಸರ್ಗಿಕ ಅಮೈನೋ ಆಸಿಡ್ ಅಂದರೆ ಮೀನಾಮೃತದ ತಯಾರಿಕೆ ತುಂಬ ಸರಳ ಮತ್ತು ಸುಲಭ. ಇಂತಹ ಮೀನಾಮೃತವನ್ನು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಸುಲಭವಾಗಿ ತಯಾರಿಸಿಕೊಳ್ಳಬಹುದು. ಅಮೈನೋ ಆಸಿಡ್ ತಯಾರಿಕೆ ವಿಧಾನ ತಿಳಿಯುವ ಮೊದಲು ಇದರ ಬಳಕೆಯ ವಿವರಣೆ ನೋಡಿ ಬರೋಣ. ಹೋಮ್ ಗಾರ್ಡನಿಂಗ್ ಮಾಡುವ ಮಿತ್ರರು ಬಾಟಲಿಯಲ್ಲಿ ಶೇಖರಿಸಿಟ್ಟುಕೊಂಡ ಮೀನಾಮೃತದ 1 ml ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಪಾಟಿನಲ್ಲಿರುವ ಮಣ್ಣನ್ನು ಕೆದಕಿ ಮಲ್ಚಿಂಗ್ ಮಾಡಿ ಸಂಜೆ 5 ಗಂಟೆಯ ನಂತರ ಪ್ರತಿನಿತ್ಯ ಗಿಡಗಳಿಗೆ ನೀರುಣಿಸುವಂತೆ ಮಣ್ಣಿಗೆ ಸೇರಿಸಿ ಮೇಲ್ಪದರದಲ್ಲಿ 1 ಇಂಚಿನಷ್ಟು ದಪ್ಪ ತೇವಾಂಶಭರಿತ ಮಣ್ಣನ್ನು ಹರಡಿದ್ದಲ್ಲಿ ಈಗಾಗಲೇ ನೀಡಿರುವ ಮೀನಾಮೃತ ಬೆರೆತ ನೀರಿನ ಮಿಶ್ರಣದಲ್ಲಿರಬಹುದಾದಂತಹ ಅಸಂಖ್ಯಾತ ಪರಿಸರ ಸ್ನೇಹಿ ಸಸ್ಯ ಮಿತ್ರ ಜೀವಾಣುಗಳ ತ್ವರಿತ ಬೆಳವಣಿಗೆಯಾಗುತ್ತದೆ. ಇಂತಹ ಸಕಾರಾತ್ಮಕ ಜೀವಾಣುಗಳು ಗಿಡಗಳ ಬೇರುಗಳ ಮೂಲಕ ಸಸ್ಯ ಜೀವಕೋಶಗಳಿಂದ ಪತ್ರಹರಿತ್ತಿನವರೆಗೂ ಸಂಪೂರ್ಣ ಪೋಷಕಾಂಶಗಳ ಕೊರತೆ ನೀಗಿಸಿ, ನೀವೀಗಾಗಲೇ ಪಾಟಿನಲ್ಲಿ ಬೆರೆಸಿರುವ ಗೊಬ್ಬರಗಳಲ್ಲಿ ಘನೀಭೂತವಾಗಿರುವ ಪದಾರ್ಥಗಳ ವಿಭಜನೆ, ಅಸಾಧ್ಯ ಮತ್ತು ಹೀರಿಕೊಳ್ಳಲಾಗದ ಕೆಲ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಬೇರುಗಳು ಸುಲಭವಾಗಿ ಹೀರಿಕೊಳ್ಳುವಂತೆ ಸಹಕರಿಸುತ್ತವೆ. ಈ ಕಾರಣದಿಂದ ಸಸ್ಯದ ಎಲೆಗಳಲ್ಲಿ ಫೋಟೋಸಿಂಥಸಿಸ್ ಕಾರ್ಯಚಟುವಟಿಕೆ ಉತ್ತಮಗೊಂಡು ಕೇವಲ 1 ವಾರದಲ್ಲಿ ಚಮತ್ಕಾರ ಎನ್ನುವಂತಹ ಬೆಳವಣಿಗೆಯನ್ನು ಗಿಡಗಳಿಂದ ಮತ್ತು ಹಚ್ಚ ಹಸಿರು ಬಣ್ಣಕ್ಕೆ ತಿರುಗಿದ ಎಲೆಗಳಿಂದ ದೃಢಪಡಿಸಿಕೊಳ್ಳಬಹುದು. ಸ್ನೇಹಿತರೆ, ಮೀನಾಮೃತದ ಮಿಶ್ರಣದಲ್ಲಿರುವ ಅನುಪಾತದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ. ಮೀನಾಮೃತ 1 ml ಗಿಂತ ಹೆಚ್ಚಾಗಿ ಬಳಸಿದ್ದಲ್ಲಿ ಗಿಡಗಳು ಸುಟ್ಟು ಹೋಗುವ ಪ್ರಮೇಯ ಹೆಚ್ಚಾಗಬಹುದು. ಇನ್ನು ಮೀನಾಮೃತ ಬೆರೆಸಿದ ನೀರನ್ನು ಗಿಡಗಳ ಎಲೆ, ಕಾಂಡ, ಮೊಗ್ಗು, ಹೂವು, ಹಣ್ಣುಗಳ ಮೇಲೆ ಸಂಜೆ ಸೂರ್ಯಾಸ್ತದ ನಂತರ ಸ್ಪ್ರೇ ಮಾಡಿ ಬಳಸಿಕೊಳ್ಳಬಹುದು. ಇದರಿಂದ ಬೆಳೆಗಳು ಅತ್ಯಾಕರ್ಷಕ ಬಣ್ಣ, ಹೊಳಪು ಮತ್ತು ಗಾತ್ರದಲ್ಲಿ ಆಶ್ಚರ್ಯಕಾರಿ ಬದಲಾವಣೆ ಕಾಣುತ್ತವೆ. ಸ್ನೇಹಿತರೆ, ಮೀನಾಮೃತದ ಬಳಕೆ ಹೋಮ್ ಗಾರ್ಡನ್ನಲ್ಲಿ ವರ್ಷಕ್ಕೆ ಕೇವಲ 3 ಬಾರಿಯಷ್ಟೇ, ಅಂದರೆ 4 ತಿಂಗಳಿಗೆ ಒಮ್ಮೆಯಂತೆ ಮಾಡಬಹುದು. ಅತಿ ಹೆಚ್ಚಿನ ಬಳಕೆಯ ಪರಿಣಾಮ ಗಿಡಗಳು ನಶಿಸುವ ಆತಂಕ ಏರ್ಪಡಬಹುದು. ಮೀನಾಮೃತವನ್ನು ಹೊಲ, ಗದ್ದೆ, ತೋಟಗಳಲ್ಲಿ ಬಳಸಬಹುದಾ ಅಂದರೆ ಖಂಡಿತವಾಗಿಯೂ ಬಳಸಬಹುದು. ಯೂರಿಯಾದ 1 ಚೀಲ 46% ಶಕ್ತಿ ಪ್ರದರ್ಶಿಸಿದರೆ, ಇದೇ ಪ್ರಮಾಣದ ಮೀನಾಮೃತ ಇದರ ದುಪ್ಪಟ್ಟು ಶಕ್ತಿ ಪ್ರದರ್ಶಿಸುತ್ತದೆ. ಹಾಗಾಗಿ ಬಳಕೆ ವಿಧಾನ ಅತಿ ಮುಖ್ಯವಾಗಿರುತ್ತದೆ. ಸ್ನೇಹಿತರೆ, ಇದೇ ಮೀನಾಮೃತವನ್ನು ಹೊಲ ಉಳುಮೆ ಮಾಡಿ ಬೆಳಗ್ಗೆ ಒಂದು ಹದ ನೀರನ್ನು ಹಾಯಿಸಿ ಮಣ್ಣನ್ನು ತೇವಾಂಶ ಭರಿತವಾಗಿಸಿ ಸಂಜೆ ಸೂರ್ಯಾಸ್ತದ ನಂತರ 100 ಲೀಟರ್ ನೀರಿಗೆ 1 ಲೀಟರ್ ಮೀನಾಮೃತ ಬೆರೆಸಿ ಮಣ್ಣಿಗೆ ಸ್ಪ್ರೇ ಮಾಡಿದ್ದಲ್ಲಿ ಸಂಜೆಯ ತಂಪಾದ ವಾತಾವರಣದ ಕಾರಣ ಮೀನಾಮೃತದಲ್ಲಿರುವ ಜೀವಾಣುಗಳು ಮಣ್ಣಿನಲ್ಲಿ ವೇಗವಾಗಿ ಬೆಳವಣಿಗೆ ಕಂಡು ಬೀಜ ಬಿತ್ತಲು ಸೂಕ್ತವಾದ ಮತ್ತು ಫಲವತ್ತಾದ ಮಣ್ಣನ್ನು ಸೃಷ್ಟಿ ಮಾಡಿರುತ್ತವೆ. ಈ ಕಾರಣದಿಂದ ಮೊಳಕೆಯೊಡೆದ ಸಸಿಗಳು ತೀವ್ರಗತಿಯ ಬೆಳವಣಿಗೆ ಕಾಣುವುವು.
ಇದೇ ವಿಧಾನದಂತೆ ನಾಟಿ ಮಾಡಲಿರುವ ಹೊಲದ ನೀರಿಗೆ 1:100 ಲೀಟರ್ ಅನುಪಾತದಲ್ಲಿ ಬೆರೆಸಿದ ನೀರನ್ನು ಹಾಯಿಸಿ ಮರುದಿನ ನಾಟಿ ಮಾಡುವುದರಿಂದ ಬಿತ್ತನೆಗೊಂಡ ಸಸಿಗಳ ಆರೋಗ್ಯಕರ ಬೆಳವಣಿಗೆಗೆ ಅತ್ಯುತ್ತಮ ಪೋಷಣೆ ದೊರೆಯುತ್ತದೆ. ಇನ್ನು ಕೊತ್ತಂಬರಿ, ಪುದೀನ, ಪಾಲಕ್, ಮೆಂತೆಗಳಂಥ ಸೊಪ್ಪಿನ ಬೆಳೆಗಳ ಬೀಜ ಹರಡುವ ಮುನ್ನ ಮೀನಾಮೃತವನ್ನು ಬೆರೆಸಿದ ನೀರು ಇವುಗಳ ಮಡಿಯ ಮೇಲೆ 1 ದಿನ ಮುಂಚಿತವಾಗಿ ಸ್ಪ್ರೇ ಮಾಡಿದ ನಂತರ ಬೀಜಗಳ ಬಿತ್ತನೆ ಕಾರ್ಯ ಕೈಗೊಂಡಲ್ಲಿ ಅತ್ಯುತ್ತಮ ಮತ್ತು ಆಕರ್ಷಕ ಹಚ್ಚ ಹಸುರಿಂದ ಕೂಡಿದ ಹೆಚ್ಚು ಇಳುವರಿಯ ಬೆಳೆ ಕೊಯ್ಲು ಮಾಡಬಹುದು. ಇನ್ನು ಮೆಣಸಿನಕಾಯಿಯಂಥ ಬೆಳೆಗಳಲ್ಲಿ ಸಸಿ ಬಿತ್ತನೆಯ 1 ದಿನ ಮುಂಚಿತ ನಂತರದಲ್ಲಿ ಸಸಿಗಳು 6ರಿಂದ 8 ಇಂಚಿನಷ್ಟು ಎತ್ತರಕ್ಕೆ ಬೆಳೆದಾಗ ಮತ್ತು ಕೊನೆಯದಾಗಿ 12ರಿಂದ 18 ಇಂಚಿನಷ್ಟು ಎತ್ತರದ ಸಸಿಗಳಾದಾಗ ಮೀನಾಮೃತದ ಬಳಕೆ ಮಾಡಬಹುದು. ಇದಿಷ್ಟು ಮೀನಾಮೃತದ ಬಳಕೆಯ ಬಗ್ಗೆ ಮಾಹಿತಿಯಾದರೆ ಈಗ ಅಮಿನೋ ಆಸಿಡ್ ಅಂದರೆ ಮೀನಾಮೃತ ತಯಾರಿಸುವ ವಿಧಾನದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನಾವೀಗ 1/4 kg ಮೀನಾಮೃತದ ತಯಾರಿಕೆಗೆ ಬಳಸುವ ಪ್ರಮಾಣಗಳ ಬಗ್ಗೆ ತಿಳಿಸಲಿದ್ದೇವೆ. ತಾವೊಂದು ವೇಳೆ ಹೊಲ, ಗದ್ದೆ, ತೋಟಗಳಲ್ಲಿ ಬಳಕೆ ಮಾಡಲು ಹೆಚ್ಚಿನ ಪ್ರಮಾಣದ ಮೀನಾಮೃತ ತಯಾರಿಸಬೇಕೆಂದಿದ್ದರೆ ತಯಾರಿಕೆಗೆ ಬೇಕಾದ 2 ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ಅಂದರೆ 10:10 ಅಥವಾ 50:50 ಅನುಪಾತದಂತೆ ವೃದ್ಧಿಸಿಕೊಂಡು ಸಾಗಬಹುದು. ನಾವಿಂದು 1/4 kgಯಷ್ಟು ಮೀನಿನ ತ್ಯಾಜ್ಯವನ್ನು ಮೀನು ಮಾರಾಟದ ಮಳಿಗೆಯಿಂದ ಒಂದೇ ₹1 ಖರ್ಚು ಇಲ್ಲದೆ ಕೇಳಿ ತಂದಿದ್ದೇವೆ. ಇದಕ್ಕೆ ಸಮ ಪ್ರಮಾಣದಲ್ಲಿ ಅಡುಗೆ ಕೆಲಸಕ್ಕೆ ಬಾರದ ಅಥವಾ ಕಪ್ಪು ಇಲ್ಲವೇ ಇನ್ಯಾವುದಾದ್ರೂ ಬೆಲ್ಲವಾದರೂ 1/4 kgಯಷ್ಟು ಬೆರೆಸಿ ಶೇಖರಿಸಿಡಲು 1 kgಯ ಗ್ಲಾಸ್ ಜಾರ್ ಇಲ್ಲವೇ ಪ್ಲಾಸ್ಟಿಕ್ ಜಾರ್ ಬಳಸಿಕೊಳ್ಳಬಹುದು. ಆದರೆ ಕಂಟೈನರ್ನ ಬಾಯಿ ನೀವೀಗ ಚಿತ್ರೀಕರಣದಲ್ಲಿ ನೋಡುತ್ತಿರುವಂತೆ ಅಗಲವಾಗಿರಬೇಕು. ಇದರಿಂದ ಫರ್ಮೆಂಟೇಷನ್ ಕಾರ್ಯ ಅಡ್ಡಿ ಇಲ್ಲದೆ ನಡೆಯುತ್ತಿರುತ್ತದೆ. ಮೀನಿನ ತ್ಯಾಜ್ಯ ಮತ್ತು ಬೆಲ್ಲ ಹಂತ ಹಂತವಾಗಿ ಒಂದರ ಮೇಲೊಂದರಂತೆ ಬೆರೆಸಿ ಕೋಲು ಅಥವಾ ಕಡ್ಡಿಯ ಸಹಾಯದಿಂದ ಕ್ಲಾಕ್ ವೈಸ್ ತಿರುಗಿಸಿ ನಂತರ ಜಾರ್ನ ಬಾಯನ್ನು ಮುಚ್ಚಲು ಬಿಳಿಯ ಖಾಲಿ ಹಾಳೆ ಬಳಸಿ ರಬ್ಬರ್ ಹಾಕಿ ಚಿತ್ರೀಕರಣದಲ್ಲಿ ತೋರಿಸಲಾದಂತೆ ಮುಚ್ಚಿ 3 ದಿನ ನೆರಳಿನಲ್ಲಿರಿಸಿ 4ನೇ ದಿನ ಮುಚ್ಚಿದ ಬಾಯಿ ತೆರೆದು ಕ್ಲಾಕ್ ವೈಸ್ ಕೋಲು ಅಥವಾ ಕಡ್ಡಿಯ ಸಹಾಯದಿಂದ ತಿರುಗಿಸಿ ನಂತರ 15 ದಿನ ಆನಂತರ 1 ತಿಂಗಳಿಗೊಮ್ಮೆಯಂತೆ ಇದೇ ಕಾಯಕ ಮರುಕಳಿಸಿದ್ದಲ್ಲಿ 3 ತಿಂಗಳ ನಂತರ ಅತ್ಯುತ್ತಮವಾದ ಜೀವಾಣುಗಳ ಬೆಳವಣಿಗೆ ಹೊಂದಿದ ಮೀನಾಮೃತ ಬಳಕೆಗೆ ತಯಾರಾಗಿರುತ್ತದೆ. ಸೋಸಿದಾಗ ಹೆಚ್ಚಿನ ತ್ಯಾಜ್ಯ ಕರಗಿರುವಂತೆ ಮಾಡಲು ಮೀನಿನ ತ್ಯಾಜ್ಯಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಹಾಕುವುದು ಉತ್ತಮ. ತಯಾರಾದ ಮೀನಾಮೃತ ಸೋಸಿಕೊಂಡು ಅಥವಾ ನೀರಿನಲ್ಲಿ ಕಲಸಿದ ನಂತರ ಸೋಸಿದ ನೀರನ್ನು ಗಿಡಗಳಿಗೆ ಅನ್ವಯಿಸಬಹುದು. ಸ್ನೇಹಿತರೆ, ಮೀನಾಮೃತದ ತಯಾರಿಕೆಯ ಮೊದಲ ದಿನದಿಂದ ಆರಂಭಿಸಿ 90ನೇ ದಿನದವರೆಗೂ ಮಿಶ್ರಣ ಬೆರೆಸಿ ಶೇಖರಿಸಿಟ್ಟಿರುವ ಕಂಟೈನರನ್ನು ನೆರಳಿನಲ್ಲಿಯೇ ಇರಿಸಿ ಸಂರಕ್ಷಿಸಬೇಕು ಎಂಬುದನ್ನು ಮರೆಯದಿರಿ. ಇದೇ ವಿಧಿವಿಧಾನದಂತೆ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಸಂಗ್ರಹಿಸಿದ ದೊಡ್ಡ ಪ್ರಮಾಣದ ಮಿಶ್ರಣವನ್ನು ಮರದ ನೆರಳಿನಲ್ಲಿಟ್ಟು ಬಾಯಿಗೆ ಗೋಣಿ ಚೀಲ ಮುಚ್ಚಿ ಹಗ್ಗದಿಂದ ಬಿಗಿಗೊಳಿಸಿದ ಚೀಲಕ್ಕೆ ಗಾಳಿಯಾಡುವಂತೆ ಒಂದು ಸಣ್ಣ ರಂಧ್ರ ಮಾಡಿದರೆ ಫರ್ಮೆಂಟೇಷನ್ ಅತ್ಯುತ್ತಮವಾಗುವುದು. ಈಗಾಗಲೇ ತಿಳಿಸಿರುವ ಕಾಲಾನುಸಾರ ಕ್ಲಾಕ್ ವೈಸ್ನಂತೆ ಮಿಶ್ರಣವನ್ನು ತಿರುಗುತ್ತಿರಬೇಕು. 3 ತಿಂಗಳ ನಂತರ ಬಳಕೆಗೆ ಯೋಗ್ಯವಾದ ಮೀನಾಮೃತದ ಬಳಕೆಯಿಂದ ರಾಸಾಯನಿಕಗಳ ಬಳಕೆ ಮತ್ತು ವೃಥಾ ಹಣ ವ್ಯರ್ಥವಾಗುವುದನ್ನು ತಡೆಯಬಹುದೆಂಬ ಮಾಹಿತಿ ಹಂಚಿಕೊಂಡ ಇಂದಿನ ವಿಡಿಯೋ ಉಪಯುಕ್ತವೆನಿಸಿದ್ದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ. ನಿಮ್ಮ ಸಂದೇಹಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನಿಸಿದರೆ ಉತ್ತರಿಸುವ ಭರವಸೆ ನೀಡುತ್ತಾ ಮತ್ತೊಂದು ಅತ್ಯುತ್ತಮ ಗಾರ್ಡನಿಂಗ್ ಮಾಹಿತಿ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.